ಓಕೆ. ಹಾಯ್, ಎಲ್ರಿಗೂ ನಮಸ್ತೆ. ಏನು ಒಂದು ಜಿಮ್ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಇವತ್ತು. ಇವತ್ತು ಟಾಪಿಕ್ ಇದೆ. ಇವತ್ತು ಜಿಮ್ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಅದರಿಂದ ಬಾಡಿಗೆ ಯಾವ ಥರ ಎಫೆಕ್ಟ್ ಇದೆ, ಹಾಂ, ಮತ್ತು ಇದು ನೀವು ಫಿಟ್ನೆಸ್ ಮೇಂಟೈನ್ ಮಾಡ್ತೀರಾ ಅಥವಾ ಬಾಡಿ ಬಿಲ್ಡ್ ಮಾಡ್ತೀರಾ, ಇದಕ್ಕೆಲ್ಲ ಕೆಲವೊಂದು ವಿಧಗಳಿವೆ. ಬಾಡಿನ ಹೆಂಗೆ ಬೇಕಾದರೂ ಹಂಗೆ ಹೋಗಿ ಹೆಂಗೆ ಬೇಕಾದ್ರೂ ಹಂಗೆ ಜಿಮ್ ಮಾಡಿ ಬಾಡಿನ ನಾವು ಮಾಡ್ತೀವಿ ಅಂದರೆ ಅದು ಬಾಡಿಗೆ ತುಂಬ ಎಫೆಕ್ಟ್ ಇದೆ. ಯಾಕಂದರೆ ಒಂದು ನನ್ನ ವಿಷಯ ಪ್ರಕಾರ, ನನಗೆ ಗೊತ್ತಿರೋ ಒಂದು ವಿಷಯ ಪ್ರಕಾರ ಹೇಳ್ತೀನಿ ಕೇಳಿ. ಈಗ ನೀವು ಜಿಮ್ ಮಾಡೋಕ್ಕೆ ಹೋಗ್ತೀರಾ, ಏನೂ ಗೊತ್ತಿರಲ್ಲ, ಒಂದು ಟ್ರೈನರ್ ಹೇಳ್ಕೊಡ್ತಾರೆ, ಅವ್ರು ಹೋಗ್ಬಿಡ್ತಾರೆ, ನೀವೇನು ಮಾಡಿಬಿಡ್ತೀರಾ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನೀವು ಜಸ್ಟ್ ಒಂದು 50 kg ಇರ್ತೀರ, ಹಾಂ, 50 kg ಇರ್ತೀರ, ನೀವು ಏನು ಮಾಡಿಬಿಡ್ತೀರ, 60 kg ಎತ್ತಕ್ಕೆ ಹೋಗ್ತೀರಾ. ಅದು ಮಾಡಬಾರ್ದು, ಓಕೆನಾ. ಯಾವಾಗಲೂ ಬಾಡಿನ ಯಾವ ಥರ ಪಿಕಪ್ ಇಟ್ಕೋಬೇಕಂತಂದರೆ, ನಿಮ್ಮ ಹತ್ರ ಒಂದು ಏನಪ್ಪ ಒಂದು 80 kg 90 kg ಇದ್ದೀರಪ್ಪ ಅಂತಂದ್ರೆ, ಅಷ್ಟು ಕೂಡ ಇದ್ದರೂ ಕೂಡ ನೀವು ವೇಟು ಸ್ಟಾರ್ಟಿಂಗಲ್ಲಿ ಜಿಮ್ಮಿಗೆ ಹೋದಾಗ ಎತ್ತಲೇಬಾರ್ದು, ಓಕೆನಾ. ಇನ್ನೊಂದು ಇದು ಬಾಡಿ ಪ್ರೋಟೀನ್ ಬಗ್ಗೆ ಮಾಹಿತಿ ಹೇಳ್ತೀನಿ ನಿಮಗೆ. ಈಗ ಜಿಮ್ಗೆ ಹಚ್ತೀರಾ, ಯಾವುದೋ ಒಂದು ಪೌಡ್ರ್ ತೊಗೊಂಡ್ಬಿಡ್ತೀರಾ, ಅದು ನೀವು ಯಾವ ಕಂಪ್ನಿದು ಏನು, ಅದು ಬಾಡಿಗೆ ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅನ್ನೋದು ತಿಳ್ಕೊಳ್ಳಾರ್ದೆ ನೀವು ಪೌಡ್ರ್ ತೊಗೊಂಡ್ಬಿಟ್ಟು ಅದನ್ನು ಸೇವನೆ ಮಾಡಿಕೊಂಡು ಹಾರ್ಟಿಗೆ ಎಫೆಕ್ಟ್ ಆಗೋ ರೀತಿಯಲ್ಲಿ ಅದು ಕೆಲಸ ಒಳಗಡೆ ಮಾಡಿಬಿಡುತ್ತೆ ಅದು, ಓಕೆನಾ. ನನ್ನ ಪ್ರಕಾರ ಫುಡ್ ಯಾವ ರೀತಿ ಇರಬೇಕಪ್ಪ ಅಂದರೆ, ನೀವು ಬೆಳಗ್ಗೆ ಜಿಮ್ಗೆ ಹೋಗ್ತೀರಾ, ಜಿಮ್ಗೆ ಹೋಗೋ 20 ನಿಮಿಷ ಮುಂಚೆನೇ ನೀವೇನು ನಿಮ್ಮದೇ ಆದ ಒಂದು ಪ್ರೋಟೀನ್ ಅಂದರೆ, ಒಂದು ಎಕ್ಸಾಂಪಲ್ ಬಾದಾಮಿ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಇವೆಲ್ಲವೂ ನೀವು ರಾತ್ರಿ ನೆನೆ ಹಾಕಿರೋ ಕಾಳನ್ನು ಬೆಳಗ್ಗೆ ತಿನ್ಬೋದು. ಅಥವಾ ನೀವು 20 ನಿಮಿಷ ಜಿಮ್ಗೆ ಹೋಗೋ ಮುಂಚೆನೇ ನಿಮ್ಮ ಫುಡ್ ಏನಿದೆ ಅದು ತೊಗೋಬೋದು, ಓಕೆನಾ. ಈ ಥರ ಎಲ್ಲ ನೀವು ಮಾಡಿದರೆ ನಿಮ್ದು ಯಾವುದೇ ಒಂದು ಬಾಡಿಗೆ ಎಫೆಕ್ಟ್ ಆಗೋಲ್ಲ ನನ್ನ ಪ್ರಕಾರ, ಓಕೆನಾ. ಇನ್ನೂ ಒಂದು, ಈ ಜಿಮ್ಮಲ್ಲಿ ಒಂದು ರನ್ನಿಂಗ್ ಒಂದು ಸಮಸ್ಯೆ ಇರುತ್ತೆ. ಜಿಮ್ ಮೊದಲು ರನ್ನಿಂಗ್ ಮಾಡಬೇಕಾ ಇಲ್ಲ ಅಥವಾ ಜಿಮ್ ಮಾಡಿಬಿಟ್ಟು ನಾವು ರನ್ನಿಂಗ್ ಮಾಡಬೇಕಾ, ಇದೊಂದು ಸಮಸ್ಯೆ ಇದೆ. ಹೇಳ್ತೀನಿ. ಒನ್ ಡೇ ನೀವು ರನ್ನಿಂಗ್ ಮಾಡಿದ್ರೆ ಒನ್ ಡೇ ಜಿಮ್ ಮಾಡಿ, ಓಕೆನಾ. ಒನ್ ಡೇ ಮತ್ತೆ ರನ್ನಿಂಗ್ ಮಾಡಿದ್ರೆ ಮತ್ತೆ ಮರುದಿನವೇ ಜಿಮ್ ಮಾಡಿ. ಬಟ್ ಜಿಮ್ದಲ್ಲಿ 100 ವಿಧಗಳು ಇದ್ದಾವೆ. ಅದೇ ಬೈಸಿಪ್ಸ್ ಆಗಿರ್ಬೋದು, ಡಂಬಲ್ಸ್ ಆಗಿರ್ಬೋದು, ಸೋಲ್ಜರ್ ಆಗಿರ್ಬೋದು, ಆಮೇಲೆ ವೇಟ್ ಲಿಫ್ಟ್ ಆಗಿರ್ಬೋದು, ಇವೆಲ್ಲ ತುಂಬಾ ಇದೆ. ನೀವೇನು ಮಾಡಿಬಿಡ್ತೀರಾ, ರನ್ನಿಂಗ್ ಹೋಗ್ತೀರಾ, ಬಂದ ತಕ್ಷಣವೇ ಬರೀ ಅದೇ ಸೇಮ್ ಮಾಡ್ತೀರಾ, ಅದೇ ಜಿಮ್ ಅಂದ್ಕೊಂಡ್ಬಿಟ್ಟು ಡಂಬಲ್ಸ್ ಅಂದ್ಕೊಂಡ್ಬಿಡ್ತೀರ, ಅದಲ್ಲ, ಓಕೆನಾ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡೈಲಿ ಒಂದೊಂದು ಥರ ಮಾಡಬೇಕು, ಓಕೆನಾ. ಇನ್ನೊಂದು ಹಾರ್ಟ್ ಅಟ್ಯಾಕು, ಓಕೆ. ಈ ರೀಸೆಂಟಾಗಿ ಯಾವುದೋ ಒಂದು ದಾವಣಗೆರೆಯಲ್ಲಿ ಕಾಂಪಿಟೇಷನ್ ಹೋಗಿ ಬಂದು ಒಬ್ಬ ಬ್ರದರ್ ಒಬ್ಬರು ತಿರ್ಕೊಂಡ್ರು, ಓಕೆನಾ. ಬಟ್ ಅದು ಯಾಕಾಯಿತು, ಏನಾಯಿತು, ಒಂದು ಆಯಸ್ಸು ಮುಗಿದ ತಕ್ಷಣ ಎಲ್ಲರೂ ಇಲ್ಲಿಂದ ಹೋಗೋದೆ, ಓಕೆನಾ. ಬಟ್ ಆದರೂ ನಮ್ಮ ಕೇರ್ಫುಲ್ ಹೆಂಗಿರ್ಬೇಕಪ್ಪ ಅಂತಂದರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಬಾಡಿನ ಟ್ರಾನ್ಸ್ಪಿರೇಷನ್ ಯಾವ ಥರ ಮಾಡ್ಕೋಬೇಕಂತ ಗೊತ್ತಿರಲ್ಲ, ಗೊತ್ತಿಲ್ಲದೇ ಏನೇನೋ ಫುಡ್ಡನ್ನು ಡಯಟ್ ಮಾಡೋದು, ಏನೇನೋ ಆಹಾರಗಳನ್ನು ತೊಗೊಳೋದು, ಬಾಡಿಗೆ ಎಫೆಕ್ಟ್ ಮಾಡೋದು, ಈ ಥರ ಎಲ್ಲ ಆಗಿಬಿಡುತ್ತೆ, ಓಕೆನಾ. ಆ್ಯಕ್ಚುಲಿ ಎಷ್ಟು ತಿಂಗಳು ಜಿಮ್ಮನ್ನ ನೀವು ಏನೋ ಒಂದು 3 ತಿಂಗಳು ಮಾಡಿಬಿಡೋದು, ಬಿಟ್ಬಿಡೋದು ಮಾಡ್ತೀರಾ. ಆ ಬಿಟ್ಟ ತಕ್ಷಣ ಏನಾಗುತ್ತೆ, ನೀವು ಎಷ್ಟು ಆಮೇಲೆ ಜಿಮ್ ಮಾಡಬೇಕಾ ಬೇಡವಾ, ನನಗೆ 3 ತಿಂಗಳು ಮಾಡಿದ್ರೆ ಬಾಡಿ ಬಂದುಬಿಡ್ತು ಅನ್ನೋ ವಿಚಾರ ಬರೋಲ್ಲ ಇಲ್ಲಿ. ನೀವು ಬಾಡಿ ಜಿಮ್ಗೆ ಹಚ್ಚಿದ ಮೇಲೆ 3 ತಿಂಗಳು ಆದಮೇಲೆ ಏನು ಮಾಡ್ತೀರಂದರೆ, ಕಂಟಿನ್ಯೂ ಒಂದು 20-25 ಟಿಪ್ಸ್ ಹೊಡಿಬೇಕು, ಓಕೆನಾ. ಟಿಪ್ಸ್ ಹೊಡಿಬೇಕು, ಇಲ್ಲಾಂದರೆ ಏನಾದರೂ ಸ್ವಲ್ಪ ರನ್ನಿಂಗ್ ಮಾಡ್ತಾನೆ ಇರಬೇಕು. ಹಂಗಾದರೆ ನಿಮ್ಮ ಬಾಡಿ ಕಂಟ್ರೋಲಲ್ಲಿರುತ್ತೆ. ಅದು ಬಿಟ್ಟು ನೀವು ಜಿಮ್ಮೆಲ್ಲ ಬಿಟ್ಟು ಉಣ್ಕೊಂಡು ಏನೋ ಒಂದು ಕಾಮನಾಗಿ ಇದ್ಬಿಟ್ರೆ ನೀವು ತುಂಬ ಫ್ಯಾಟ್ ಆಗ್ಬೋದು, ಅಥವಾ ನಿಮ್ಮ ದೇಹದಲ್ಲಿ ಒಂದು ಮೈನಸ್ ಪಾಯಿಂಟ್ಗಳು ಆಗೋಕ್ಕೆ ಶುರು ಮಾಡುತ್ತೆ, ಓಕೆನಾ. ಈ ಥರ ಕೆಲವೊಂದು ಇನ್ನೂ ವಿಚಾರಗಳು ತುಂಬ ಇದೆ. ಇದು ಸಮಯ, ಏನು ಸಮಯಪ್ಪ, ನಾವು ಬೆಳಗ್ಗೆ ಮಾಡಿದರೆ ಒಳ್ಳೆಯದಾ ಅಥವಾ ಸಾಯಂಕಾಲ ಮಾಡಿದರೆ ಒಳ್ಳೆಯದಾ, ಅದು ಕರೆಕ್ಟಲ್ಲ. ನೀವೇನು ಮಾಡಿದ್ರೂ ಕರೆಕ್ಟಾಗಿ ಮಾಡಬೇಕು, ಓಕೆನಾ. ಈ ಕರೆಕ್ಟಾಗಿ ಮಾಡಿದ್ರೆ ಯಾವುದು ಏನು ಹಾರ್ಟಿಗೆ ಪ್ರಾಬ್ಲಮ್ ಆಗೋಲ್ಲ, ಬಾಡಿಗೂ ಪ್ರಾಬ್ಲಮ್ ಆಗೋಲ್ಲ. ಈಗ ಒಂದು ಎಕ್ಸಾಂಪಲ್ ಏನು ಮಾಡಿಬಿಡ್ತಾರೆ, ನೀವು ದೊಡ್ಡ ಬಾಡಿ ಬಿಲ್ಡರ್
ಆಗೋಕ್ಕೆ ಹೋದರೆ ನೀವೇನಾದ್ರೂ ಒಂದು ಜಾಸ್ತಿ ವರ್ಕೌಟ್ ಮಾಡಿ ವೆಯ್ಟ್ ಎತ್ತಿ ಈ ಥರ ಎಲ್ಲ ಮಾಡಿ, ಓಕೆನಾ. ನೀವೇನು ಹಾರ್ಟ್ ಅಟ್ಯಾಕ್ ಆಗೋ ಪ್ರಾಬ್ಲಮ್ ಏನು ಗೊತ್ತಾ, ನೀವು ಸ್ಟಾರ್ಟಿಂಗಲ್ಲಿ ಹೋದ ತಕ್ಷಣ ನೀವು ವೆಯ್ಟ್ ಎತ್ತೋದು, ತುಂಬ ವೆಯ್ಟ್ ಎತ್ತೋದು ಇದೆಲ್ಲ ಮಾಡಬಾರ್ದು. ಇನ್ನೊಂದು ಏನಂದರೆ, ಈಗ ಜಸ್ಟ್ ಒಂದು 20 ನಿಮಿಷ 30 ನಿಮಿಷ ನೀವು ಸ್ಟಾರ್ಟಿಂಗಲ್ಲಿ ವರ್ಕೌಟ್ ಮಾಡ್ಕೊತ ಹೋದರೆ ಅದನ್ನು ಜಸ್ಟ್ ಒಂದು 40 ನಿಮಿಷಕ್ಕೆ 40 ನಿಮಿಷಕ್ಕೆ ಎಂಡಿಂಗ್ ಮಾಡಬೇಕು. ಆ 40 ನಿಮಿಷಕ್ಕೆ ಎಂಡಿಂಗ್ ಮಾಡಿದಾಗ ಏನಾಗುತ್ತೆ, ಆಯಿತು ನೀವು ರೆಗ್ಯುಲರ್ ಆಯಿತಾ 3 ತಿಂಗಳು ಆಯಿತಾ, 3 ತಿಂಗಳು ಆಯ್ತು 40 ನಿಮಿಷ ಸ್ಟಾಪ್ ಮಾಡಿ. 40 ನಿಮಿಷ ಅಥವಾ 30 ನಿಮಿಷ ನೀವು ಜಿಮ್ ರೆಗ್ಯುಲರ್ ಮಾಡಿದ್ರೂ ನಿಮ್ಮ ಬಾಡಿಗೆ ಏನಾಗಲ್ಲ, ಹಾರ್ಟಿಗೆ ಎಫೆಕ್ಟು ಆಗಲ್ಲ. ಈ ರೀತಿ ಜಿಮ್ ವಿಧಗಳು ಇರುತ್ತೆ. ಇದೆಲ್ಲ ನೀವು ತಿಳ್ಕೊಂಡ್ರೆ ಯಾವುದೇ ರೀತಿಯಲ್ಲಿ ಎಷ್ಟು ವರ್ಷ ಜಿಮ್ ಮಾಡಿದ್ರು ಕೂಡ ನಿಮ್ಮ ಬಾಡಿಗೆ ಎಫೆಕ್ಟ್ ಆಗಲ್ಲ, ನಿಮ್ಮ ಹಾರ್ಟಿಗೆ ಎಫೆಕ್ಟ್ ಆಗಲ್ಲ. ಇನ್ನೂ ಒಂದು, ಯಾವುದೇ ಒಂದು ಪ್ರಾಡಕ್ಟ್ನ ಯಾರನ್ನು ಕೋಚಿಂಗ್ ಸೆಂಟ್ರಲ್ಲಿ ಕೇಳಬೇಕು, ಇಲ್ಲಪ್ಪ ಅಂದರೆ ಟ್ರೈನರ್ನ ಕೇಳಬೇಕು. ಯಾವುದೇ ಒಂದು ಪೌಡರ್ ತೊಗೊಳೋದು, ಯಾವುದೇ ಒಂದು ಸಿರಸ್ ತೊಗೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನೀವು ಎಷ್ಟು ನ್ಯಾಚುರಲಿ ಬಾಡಿ ಮಾಡ್ತೀರೋ ಅಷ್ಟು ನ್ಯಾಚುರಲಿ ತುಂಬ ವರ್ಷ ಬದುಕೋ ಚಾನ್ಸಸ್ ತುಂಬ ಇದೆ, ಓಕೆನಾ. ಓಕೆ, ಇವತ್ತಿನ ವಿಷಯ ಇದಾಗಿತ್ತು. ಎಲ್ರಿಗೂ ನಮಸ್ಕಾರ. ನನ್ನ ವಿಡಿಯೋ ಬಿಟ್ಟಿದ್ದೀನಿ, ಮೊದಲೂ ಬಿಟ್ಟಿದ್ದೀನಿ, ಬಟ್ ಈಗಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಈ ಜಿಮ್ ಬಗ್ಗೆ ಹೇಳೋದಕ್ಕೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ವಿಷಯಗಳನ್ನು ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.